78-79 ದಿನಗಳಾದ ಮೇಲೆ ನರೇಂದ್ರ ಮೋದಿಯವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ್ಕೆ ಶುರು ಮಾಡಿದ್ರು. ಇದು ಈ ಪ್ರಕರಣ ಗಂಭೀರ ಅಪರಾಧ ಇದು ಅಂತ ಹೇಳಿ ನರೇಂದ್ರ ಮೋದಿಯವರು ಫೈನಲಿ ಮಾತನಾಡಿಬಿಟ್ರು. ಇಲ್ಲಿವರೆಗೆ ನರೇಂದ್ರ ಮೋದಿಯವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಟಿ ಬಿಚ್ಚಿರಲಿಲ್ಲ, ಒಂದೇ ಒಂದು ಶಬ್ದ ಮಾತಾಡಿರಲಿಲ್ಲ. ಅದೇನೋಪ್ಪ ಇವತ್ತು ಅವರು ಮಾತನಾಡಿಬಿಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಮೊದಲ ಪ್ರತಿಕ್ರಿಯೆ ಇದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟುವಿಕೆ ರಾಷ್ಟ್ರೀಯ ಜವಾಬ್ದಾರಿ, ಇದೊಂದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ. ಇದು ಈ ಥರ ಕ್ವಶನ್ ಪೇಪರ್ಗಳು ಲೀಕ್ ಆಗದಂತೆ ತಡೆಯುವುದೇ ರಾಷ್ಟ್ರೀಯ ರೆಸ್ಪಾನ್ಸಿಬಿಲಿಟಿ ಅದು ಅಂತ ನರೇಂದ್ರ ಮೋದಿಯವರು ಮಾತಾಡಿದ್ದಾರೆ. ಸರಿ, ತಡಿಲಿಲ್ವಲ್ಲ ಪ್ರಶ್ನೆ ಪತ್ರಿಕೆಗೆ ಮೇಲಿಂದ ಮೇಲೆ ಕಾರಣಕರ್ತರಾದ್ರಲ್ಲ, ಯಾಕೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನರೇಂದ್ರ ಮೋದಿಯವರು ಇಟ್ಕೊಂಡಿರೋದು ಅವರ ಕ್ಯಾಬಿನೆಟ್ನಲ್ಲಿ? ಇಂಥ ಕಳಂಕಿತರು, ಇಂಥ ನಾಲಾಯಕಗಳನ್ನು ಕ್ಯಾಬಿನೆಟಲ್ಲಿ ಇಟ್ಕೊಂಡ್ರೆ ಅವ್ರ ಕ್ಯಾಬಿನೆಟ್ಗೆ ಏನು ಹೆಸರು ಬರುತ್ತೆ, ಕ್ಯಾಪ್ಟನ್ಗೆ ಏನು ಹೆಸರು ಬರುತ್ತೆ? ಇದು ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ವಾ? ಸಿಂಪಲ್ ಕ್ವಶನ್ ಇದ್ರಿ ಇದು. ಕಳಂಕಿತರನ್ನು ನಮ್ಮ ಜೊತೆಲಿ ಇಟ್ಕೊಂಡ್ರೆ ಕೆಟ್ಟ ಹೆಸರು ನಮಗೆ ಅಲ್ವೇ? ಸೊ ಈ ಕ್ಯಾಬಿನೆಟ್ನ ಕ್ಯಾಪ್ಟನ್ ನರೇಂದ್ರ ಮೋದಿಯವರು ಇಂಥ ಧರ್ಮೇಂದ್ರ ಪ್ರಧಾನ್ 2024ರಲ್ಲೂ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ನೀಟಿದ್ದು 26ರಲ್ಲೂ ಲೀಕ್ ಆಗಿತ್ತು. ಸುಮಾರು 100ಕ್ಕಿಂತ ಹೆಚ್ಚಿನ ಪರೀಕ್ಷೆಗಳು ಕ್ವಶನ್ ಪೇಪರ್ ಲೀಕ್ ಆಗಿದೆ. ಪ್ರಮುಖ ಎಕ್ಸಾಮ್ಸ್ ನಾನು ಮಾತಾಡ್ತಿರೋದು. ಇಷ್ಟೆಲ್ಲ ಆದಮೇಲೂ ಕೂಡ ಈ ಶಿಕ್ಷಣ ಮಂತ್ರಿಯನ್ನು ಯಾಕೆ ಇಟ್ಕೊಳ್ಬೇಕು? ಅಂಥ ಧರದ್ದೇನಿದೆ, ತುರುತೇನಿದೆ, ಒತ್ತಡ ಏನಿದೆ? ಯಾರ್ದಾದ್ರೂ ಆಜ್ಞೆ ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ತೆಗೆದು ಹಾಕ್ಬೋದಲ್ಲ. ಬೇಡಪ್ಪ, ನೀನು ಸರಿಯಾಗಿ ಕೆಲಸ ಮಾಡಿಲ್ಲ, ನೀನು ಮೇಲಿಂದ ಇಂಥದ್ದು ಆರೋಪ ಬಂದಿದೆ ನಿನ್ನ ಮೇಲೆ ಅಂತ ಹೇಳಬೇಕಾಗಿತ್ತಲ್ಲ. ಅದೇನನ್ನು ಹೇಳದೆ ಒಂದು ಭಾಷಣ ಮಾಡಿದ್ದಾರೆ ಅವರು. ಇದೊಂದು ರಾಷ್ಟ್ರೀಯ ಜವಾಬ್ದಾರಿ. ಇದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟುವಿಕೆ ರಾಷ್ಟ್ರೀಯ ಜವಾಬ್ದಾರಿ ಅಂತ ಹೇಳಿಬಿಟ್ಟಿದ್ದಾರೆ. NDA ಸಂಸದೀಯ ಪಕ್ಷದ ಮಂಗಲ್ ಮಿಲನ್, NDA ಪಾರ್ಟಿನಲ್ಲಿ ಯಾವೆಲ್ಲ MP ಗಳು ಬೇರೆ ಬೇರೆ ಪಕ್ಷಗಳಿಂದ ಇದ್ದಾರೋ ಆ ಪಕ್ಷಗಳ ಮಂಗಲ್ ಮಿಲನ್ ಈ ಸಭೆಯಲ್ಲಿ ನರೇಂದ್ರ ಮೋದಿ ಅವರ ಹೇಳಿಕೆ ಇದು. ಮೋದಿ ಹೇಳಿಕೆಯನ್ನು ಉಲ್ಲೇಖ ಮಾಡಿಕೊಂಡು ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ ಕೊಟ್ಟಿರೋದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಂಥ ಪ್ರಕರಣ ಮತ್ತೆ ನಡೆಯದಂತೆ ಕ್ರಮ ಆಗುತ್ತೆ. ಸರಿ, ಕ್ರಮ ಯಾರು ಕಾರಣಕರ್ತರಾದವ್ರನ್ನ ಯಾಕೆ ತೆಗಿಲಿಲ್ಲ? ಕಿರಣ್ ರಿಜಿಜು ಕೇಳಿಲ್ವೇನ್ರಿ ಇದನ್ನು ನೀವು ನರೇಂದ್ರ ಮೋದಿ ಅವ್ರಿಗೆ? ಯಾಕೆ ತೆಗೆದು ಹಾಕಲಿಲ್ಲ ಅವ್ರನ್ನ ಅಂಥೇಳಿ? ಸರಿ, ಒಬ್ಬ ಕಳ್ಳತನ ಮಾಡ್ತಾನೆ, ಒಬ್ಬ ಕೊಲೆ ಮಾಡ್ತಾನೆ, ಇನ್ನೊಂದು ಸಲ ಕೊಲೆ ಆಗದಂತೆ ನಾನು ತಡೆದು ಬಿಡ್ತೀನಿ, ಇನ್ನೊಂದು ಸಲ ಕಳ್ಳತನ ಆಗದಂತೆ ನಾನು ತಡೆದು ಬಿಡ್ತೀನಿ, ಕ್ರಮ ತಗೊಳ್ತೀನಿ ಅಂತ ಹೇಳಿಬಿಟ್ರೆ ಆ ಹಳೆ ಕಳ್ಳತನಕ್ಕೇನು ಕೊಲೆಗೇನು ಶಿಕ್ಷೆ ಇಲ್ವ? ಹಾಗಾದರೆ ಕಿರಣ್ ರಿಜಿಜು ಇದಾ ನಿಮ್ಮ ಸಮರ್ಥನೆ? ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ, ಇವತ್ತಿಗೆ ಏನು ಬೇಕಾದರೂ ಆಗಲಿ ಅಂತ. ಎಲ್ಲಿ ಈ ಥರ ಕಾನೂನು ಬಂದುಬಿಟ್ರೆ ದೇಶದಲ್ಲಿ ಬಹಳ ಈಸಿ ಕಳ್ಳರು, ಕಾಕರು, ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ, ಮೋಸ ಮಾಡೋರಿಗೆ, ಶಿಕ್ಷಣ ವ್ಯವಸ್ಥೆ ಹಳ್ಳಾಡಿಸಿದವ್ರಿಗೆ ನೆಕ್ಸ್ಟ್ ಟೈಮ್ ಇನ್ಮೇಲೆ ಈ ಥರ ಆಗದಂತೆ ನೋಡ್ಕೊಳ್ತೀವಿ. ಆಗಿದ್ದಕ್ಕೆ ಶಿಕ್ಷೆ ಬೇಕಲ್ಲ, ಅದೇನು ಆಗದೇ ಇದ್ದರೆ ಅವ್ರಿಗೂ ಏನೂ ಆಗಲ್ಲ ಅಲ್ವಾ ಅಂತ. ಸೊ ಮುಂದೆ ಈ ಥರ ಕ್ರಮ ತೊಗೊಬಿಡಿ, ನೀವು ಈ ಥರ ಆಗಬಾರ್ದು ಅಂತ ನರೇಂದ್ರ ಮೋದಿಯವರು ಸೂಚನೆ ಕೊಟ್ಟಿದ್ದಾರಂತೆ. ಆಯಿತು ಆ ಥರ ನಾವು ಮಾಡ್ತೀವಿ ಅಂತ ಇವರು ಹೇಳಿದ್ದಾರಂತೆ. ದೋಷರಹಿತ ಪರೀಕ್ಷಾ ವ್ಯವಸ್ಥೆ ರೂಪಿಸುವಂಥ ಕೆಲಸ ಆಗಬೇಕು ಎಂದಿದ್ದಾರೆ. 150 ಕ್ವಶನ್ ಪೇಪರ್ ಲೀಕ್ ಆದಮೇಲೆ 150 ಕ್ವಶನ್ ಪೇಪರ್ಗಳು ಲೀಕ್ ಆದಮೇಲೆ ಈಗ ದೋಷರಹಿತ ಪರೀಕ್ಷಾ ವ್ಯವಸ್ಥೆ ರೂಪಿಸುವ ಕೆಲಸ ನಡೀಬೇಕು ಅಂಥೇಳಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ನೀಟ್ ಕ್ವಶನ್ ಪೇಪರ್ ಲೀಕ್ ಆದಮೇಲೆ 78 ದಿನ ಬಿಟ್ಟು ಮಾತಾಡಿರೋದು ನರೇಂದ್ರ ಮೋದಿಯವರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಮೋದಿ ಕರೆ ಕೊಟ್ಟಿದ್ದಾರಂತೆ. ಶಿಕ್ಷಣ ಸಚಿವರು ಇದರಿಂದ ಹೊರತಾಗಿರ್ತಾರ, ಅವ್ರನ್ನೂ ಸೇರಿಸ ಅಂತ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸಿಲ್ಲ. नीट के एग्ज़ाम के बारे में आदरणीय प्रधानमंत्री जी ने कहा है कि जब पेपर लीक का खबर आए तुरंत सरकार ने कार्रवाई किया और 13 लोगों को अरेस्ट करके जेल में डाल दिया गया है और साथ साथ जो छात्र हैं, स्टूडेंट्स हैं, उनका भविष्य को नुकसान ना हो इसलिए री एग्जामिनेशन नीट का प्राथमिकता दिया गया और री एग्जामिनेशन को सक्सेसफुली, सफलतापूर्वक कंडक्ट किया गया और उसका रिजल्ट निकालने में कोई विलंब नहीं किया। तो दोबारा इस तरह का पेपर लीक ना हो इसके लिए सख्ती से कदम जो उठाया गया है, जिन्होंने पेपर लीक धंधे में जो लिप्त है, जो लोग दोषी पाए गए हैं, जिसको अरेस्ट किया गया है, उसको जेल में डाल करके प्रधानमंत्री जी ने ये अपील भी किया है कि उनका जो सजा है उसको सख्ती से सख्ती सजा
कैसे दिया जाए उसमें सारा टॉप क्लास के वकील लोग भी साथ दें, ताकि जो पेपर लीक जैसे